ಕನ್ನಡ ನಾಮಫಲಕ ಕಡ್ಡಾಯ ಅಳವಡಿಕೆಗೆ ಕೊಟ್ಟಿದ್ದಂತಹ ಡೆಡ್ಲೈನ್ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಹೀಗಿದ್ರೂ ಕೂಡ ಬೆಂಗಳೂರಿನಲ್ಲಿ 1116 ಉದ್ದಿಮೆಯವರು ಇನ್ನೂ ಕೂಡ ನಾಮಫಲಕವನ್ನು ಕಡ್ಡಾಯ ಮಾಡೇ ಇಲ್ಲ, ಉಲ್ಲಂಘನೆ ಮಾಡಿವೆ ರೂಲ್ಸ್ಗಳನ್ನು. ಹಾಗಾಗಿ BBMPಯವರು ಏನೇ ನೋಟಿಸ್ ಕೊಟ್ಟರು ನೋ ಯೂಸ್ ಅನ್ನೋ ಹಾಗಾಗಿದೆ. ಸದ್ಯಕ್ಕೆ ಪರವಾನಗಿಯನ್ನು ರದ್ದು ಮಾಡೋದಕ್ಕೆ BBMP ಚಿಂತನೆ ನಡೆಸಿದೆ. ನೋಡೋಣ ಬನ್ನಿ. ಕಡ್ಡಾಯ ಕನ್ನಡ ನಾಮಫಲಕ ಡೆಡ್ಲೈನ್ ಇಂದಿಗೆ ಮುಕ್ತಾಯ. ಇನ್ನೂ 1116 ಉದ್ದಿಮೆದಾರರು ನಾಮಫಲಕ ಅಳವಡಿಸದೆ ಉಲ್ಲಂಘನೆ. ರೂಲ್ಸ್ ಬ್ರೇಕ್, ಉದ್ದಿಮೆದಾರರ ಪರವಾನಗಿ ರದ್ದಿಗೆ BBMP ಪ್ಲಾನ್. 60% ಕನ್ನಡ ಕಡ್ಡಾಯ ನಾಮಫಲಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಧೇಯಕ ಮಂಡನೆಯಾಗಿದೆ. ಕಡ್ಡಾಯ ನಿಯಮ ಪಾಲನೆ ಮಾಡಬೇಕು ಅಂತ 2 ವಾರಗಳ ಕಾಲ ಗಡುವು ವಿಸ್ತರಣೆಯನ್ನು ಕೂಡ ಮಾಡಲಾಯಿತು. ಗಡುವು ಇಂದಿಗೆ ಮುಕ್ತಾಯ ಆಗ್ತಾ ಇದ್ದು, BBMP ನೋಟಿಸ್ ಜಾರಿ ಬಳಿಕ 49,241 ಉದ್ದಿಮೆದಾರರು ಕನ್ನಡ ನಾಮಫಲಕಗಳನ್ನು ಅಳವಡಿಸಿಕೊಂಡಿದ್ದಾರೆ. ಬಾಕಿ 1,116 ಮಂದಿ ಕನ್ನಡ ಕಡ್ಡಾಯ ನಾಮಫಲಕ ಹಾಕದೆ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಇನ್ನು ನಿಯಮ ಉಲ್ಲಂಘನೆ ಮಾಡಿದ ಉದ್ದಿಮೆದಾರರ ಪರವಾನಗಿ ರದ್ದು ಮಾಡೋದಕ್ಕೆ BBMP ಸಜ್ಜಾಗಿದೆ. ಈಗ 1,116 ಆ್ಯಸ್ ಆನ್ ಟುಡೇ ಅಷ್ಟು ಜನ ಇನ್ನೂ ಕನ್ನಡ ಭಾಷೆಯ ಅಳವಡಿಕೆಯನ್ನು 60% ತಕ್ಕಂತೆ ಅವ್ರ ನಾಮಫಲಕಗಳಲ್ಲಿ ಮಾಡಿಲ್ಲ ಅಂತ ಇವತ್ತಿನ ರಿಪೋರ್ಟ್ ಇದೆ. ಅವರಿಗೆ ಇನ್ನೊಂದು ಸತಿ ನಾನು ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ, ದಯವಿಟ್ಟು ನಮ್ಮ ನಾಡಿನ ಕಾಯ್ದೆ ಇದೆ, ಅದರದ್ದು ವಾಟಿಗೆ ರೆಸ್ಪೆಕ್ಟ್ ಮಾಡಿಕೊಂಡು ಅದರದ್ದು ಪಾಲನೆ ಮಾಡಲು ಮುಂದೆ ಬರ್ರಿ. ಅದು ಲಾಸ್ಟ್ ಟೈಮ್ ನಾವು ಸುತ್ತೋಲೆನೇ ಓಡಿಸಿದ್ದೀವಿ, ಅದಕ್ಕೆ ರಿಲೇಟೆಡು ಅದೇ ಕ್ರಮ ಕೈಗೊಳ್ಳಲಾಗಿದ್ದು ಆ ಗಡುವು ಮುಕ್ತಾಯವಾದಂಥ. ಬೆಂಗಳೂರಿನ ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಉದ್ದಿಮೆದಾರರು ಕನ್ನಡ ಕಡ್ಡಾಯ ನಾಮಫಲಕ ಅಳವಡಿಸಿಲ್ಲ ಅಂತ ನೋಡುವುದಾದ್ರೆ, ಯಾವ್ಯಾವ ವಲಯದಲ್ಲಿ ಎಷ್ಟೆಷ್ಟು ಅಂತ ನೋಡುವುದಾದ್ರೆ, ಬೊಮ್ಮನಹಳ್ಳಿಯಲ್ಲಿ 183 ಜನ ಅಳವಡಿಸಿಲ್ಲ, ದಾಸರಹಳ್ಳಿಯಲ್ಲಿ 38 ಬಾಕಿ ಇದ್ರೆ, ಪೂರ್ವ ವಲಯದಲ್ಲಿ 376 ಬಾಕಿ ಇದೆ, ಮಹದೇವಪುರದಲ್ಲಿ 74 ಅಂಗಡಿಯ ಮಾಲೀಕರು ಇನ್ನೂ ಮನಸ್ಸು ಮಾಡಿಲ್ಲ, RR ನಗರದಲ್ಲಿ 105 ಮಂದಿ ಅಳವಡಿಕೆ ಮಾಡುವುದು ಬಾಕಿ ಉಳಿಸಿಕೊಂಡಿದ್ದಾರೆ, ದಕ್ಷಿಣ ವಲಯದಲ್ಲಿ 57 ಮಳಿಗೆಗಳಿಗೆ ಇನ್ನೂ ಕೂಡ ಕನ್ನಡ ಕಡ್ಡಾಯ ನಾಮಫಲಕ ಅಳವಡಿಕೆ ಆಗಿಲ್ಲ, ಪಶ್ಚಿಮ ವಲಯದಲ್ಲಿ 108 ಬಾಕಿ ಇದ್ರೆ, ಯಲಹಂಕದಲ್ಲಿ 175 ಬಾಕಿ ಉಳಿದಿದೆ. ಒಟ್ಟು 1,116 ಉದ್ದಿಮೆದಾರರು 60% ಕನ್ನಡ ನಾಮಫಲಕವನ್ನ ಇನ್ನೂ ಹಾಕಬೇಕಾಗಿದೆ. ಒಟ್ಟಾರೆ BBMP ನಾಮಫಲಕವನ್ನ ಅಳವಡಿಕೆ ಮಾಡದೇ ಇರೋರ ವಿರುದ್ಧ ಕ್ರಮ ವಹಿಸಿ ಪರವಾನಗಿ ರದ್ದು ಮಾಡ್ತೇವೆ ಅಂತ ಈ ಹಿಂದೆನೇ ಹೇಳಿದ್ದಾರೆ. ಕನ್ನಡದ ವಿಚಾರದಲ್ಲಿ ನಿರ್ಲಕ್ಷ್ಯ ಹಾಗೂ ದ್ರೋಹ ಬಗೆತಾ ಇರುವ ಉದ್ದಿಮೆದಾರರ ವಿರುದ್ಧ ಸೂಕ್ತ ಕ್ರಮ ವಹಿಸ್ತಾರ ಕಾದ್ ನೋಡಬೇಕಾಗಿದೆ. ಲೋಕೇಶ್ ಕುಡಕಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.